ರಾಜ್ಯ ಕಂಡಂಥ ಅತ್ಯಂತ ಅದಕ್ಷ ಮತ್ತು ಅಸಮರ್ಥ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನಲ್ಲಿರುವಂಥ ಪೊಲೀಸ್ ಇಲಾಖೆಯ ಮುಖ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಹುಶಃ ಅಷ್ಟೇ ಅಸಮರ್ಥರು ಮತ್ತು ಅದಕ್ಷರು ಆಗಿದ್ದಾರೆ ಮತ್ತು ಸುಳ್ಳು ಆರೋಪಗಳನ್ನು ಹೇಳುವಂಥವರು ಆಗಿದ್ದಾರೆ. ಮೊನ್ನೆ ಸಾರ್ವಜನಿಕವಾಗಿ ಸಾಕ್ಷಿಗಳಿರುವಂಥ ವಿಚಾರದಲ್ಲಿ ಒಬ್ಬ ಮಹಿಳಾ PSI ಹೆಸರಲ್ಲಿ KRS ಪಕ್ಷದ ಇಬ್ಬರು ಉಪಾಧ್ಯಕ್ಷರು ಒಬ್ಬ ಕಾರ್ಯದರ್ಶಿಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅದರಲ್ಲಿ ಉಪಾಧ್ಯಕ್ಷರನ್ನ ಜೈಲಿಗೆ ಕಳಿಸಿರುವಂಥ ಕೆಲಸವನ್ನು ತುಮಕೂರು ಭ್ರಷ್ಟ ಪೊಲೀಸ್ ಇಲಾಖೆ ನೀಚಾತಿ ನೀಚ ವರ್ತನೆಯಿಂದಾಗಿ ಮಾಡಿದೆ. ಇದನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಗ್ರವಾಗಿ ಖಂಡಿಸುತ್ತೆ. ಇಡೀ ರಾಜ್ಯದಲ್ಲೇ ಬಹುಶಃ ಇಷ್ಟು ಅದಕ್ಷ ಬಹುಶಃ ಬಸವರಾಜ ಬೊಮ್ಮಾಯಿ ಅವರಿಗೆ ಕಾಂಪಿಟಿಷನ್ ಮಾಡುವ ರೀತಿಯಲ್ಲಿ ಅದಕ್ಷ ಮತ್ತು ಅವ್ರಿಗೆ ಆಸಕ್ತಿಯೇ ಇಲ್ಲದಂತಹ ಇಲಾಖೆಯಲ್ಲಿ ಆಸಕ್ತಿಯೇ ಇಲ್ಲದಂತಹ ಮಂತ್ರಿ ಅಂದರೆ ಪರಮೇಶ್ವರ್. ಇವರ ಅರ್ಹತೆಗೆ ಇಷ್ಟು ವರ್ಷಗಳ ಕಾಲ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, 4 ಸಲ ಸಚಿವರಾಗಿದ್ದಾರೆ. ಇಷ್ಟೂ ದಿನಗಳ ಕಾಲದಲ್ಲಿ ತುಮಕೂರು ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಇಂತಹ ದೊಡ್ಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ತರುವಂತಹ ಕನಿಷ್ಠ ಜನಪರ ಕಾಳಜಿ ಬದ್ಧತೆ ಇಲ್ಲ ಇವರಿಗೆ. ಯಾಕೆಂದರೆ ಅವರ ಮೆಡಿಕಲ್ ಕಾಲೇಜ್ಗೆ ಅವರ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಕಾಂಪೀಟ್ ಮಾಡ್ತವೆ ಅನ್ನುವಂಥ ದುರ್ಬುದ್ಧಿಯ ಕಾರಣಕ್ಕೆ ಅದೇ ರೀತಿಯಲ್ಲಿಯೇ ಇಲ್ಲಿ ಚಿಕ್ಕನಾಯಕನಹಳ್ಳಿ, ಗುಬ್ಬಿ ಮತ್ತು ತಿಪ್ಟೂರು ಭಾಗದಲ್ಲಿ ಗಣಿಬಾಧಿತ ಪ್ರದೇಶಗಳಿವೆ. ಆ ಗಣಿಬಾಧಿತ ಪ್ರದೇಶಗಳಲ್ಲಿ ಪುನರುಜ್ಜೀವನ ಮತ್ತು ಪುನಶ್ಚೇತನಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ 16,000 ಕೋಟಿ ರೂಪಾಯಿ ಇವತ್ತು ಖಜಾನೆಯಲ್ಲಿ ಕೊಳಿತಾ ಇದೆ. ಅದಕ್ಕೆ ಒಳ್ಳೆಯ ಯೋಜನೆಗಳನ್ನು ತಂದು ಆ ಭಾಗದಲ್ಲಿ ಒಂದಷ್ಟು ಅಭಿವೃದ್ಧಿ ಮಾಡುವಂಥ ಅವಕಾಶಗಳಿದ್ದರೂ ಕಳೆದ 3 ವರ್ಷಗಳಿಂದ ಅದ್ಯಾವುದನ್ನೂ ಮಾಡದೇ ಇರುವಂಥ ಒಬ್ಬ ಅದಕ್ಷ ಮತ್ತು ಅಸಮರ್ಥ ವ್ಯಕ್ತಿ ಯಾರು ಪರಮೇಶ್ವರ್ ಅವರು. ಮೊನ್ನೆ ತುಮಕೂರಿನಲ್ಲಿ ನಡೆದಂಥ KRS ಪಕ್ಷದವರ ಮೇಲೆ ನಡೆದಂತಹ ಒಂದು ರೀತಿಯ ಹಲ್ಲೆ ಸ್ವತಃ ಪರಮೇಶ್ವರ್ ಅವರು ನಿಲ್ಸೋ ತೆಗಿಯೋ ಕ್ಯಾಮ್ರಾ ಅಂತೇಳಿ ಕೈ ಮಾಡ್ತಾರೆ ಅಂದರೆ ಇವರ ದರ್ಪ. ಇವರು ಒಬ್ಬ ಕುಟುಂಬ ವಂಶ ಪಾರಂಪರ್ಯ ರಾಜಕಾರಣದ ಪ್ರತಿನಿಧಿಯಾಗಿರೋದ್ರಿಂದ ಆ ದರ್ಪ ಬಂದಿದೆ ಅಂತ ನಾವು ಭಾವಿಸ್ತೀವಿ. ನೆಪೋ ಕಿಡ್ ನಂಬರ್ 1 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾತ್ರ ಎಲ್ಲ ಕಡೆ ಹೋಗಿ ಸಂವಿಧಾನ, ಪ್ರಜಾಪ್ರಭುತ್ವ, ಮೂಲಭೂತ ಹಕ್ಕುಗಳಂತ ಮಾತಾಡ್ತಾರೆ. ಆದರೆ ನೆಪೋ ಕಿಡ್ಗಳಿರುವಂತಹ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೆಪೋ ಕಿಡ್ಸ್ ಇರುವಂತಹ ವಂಶ ಪಾರಂಪರ್ಯ ಇರುವಂತಹ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಅದು ಪ್ರಜಾಪ್ರಭುತ್ವದ ರಕ್ಷಣೆ ಮಾಡೋದಿಲ್ಲ ಇವತ್ತಿರುವಂಥ ಸಂದರ್ಭದಲ್ಲಿ. ಹಾಗಾಗಿ ಪರಮೇಶ್ವರ್ ಅವರು ನಮಗೆ ಈಗಾಗಲೇ KRS ಪಕ್ಷಕ್ಕೆ ಪರಮೇಶ್ವರ್ ಅವರ ಚೇಲಾಗಳು ಅವ್ರನ್ನ ಧಮಕಿ ಹಾಕಿದ್ದಾರೆ, ಅದನ್ನು ಕಿಡಿಕಾರಿದ್ದಾರೆ. ಇವತ್ತು ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ಇಂಥ ಯಾವುದೇ ಗೊಡ್ಡು ಬೆದರಿಕೆಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಿಂದೇನು ಎದುರಿಲ್ಲ, ಮುಂದೇನು ಬೆದರೋದಿಲ್ಲ. ಇಂಥ 10 ಕೇಸುಗಳಾದ್ರೂ ನಮ್ಮ ಹೋರಾಟ ಮುಂದಕ್ಕೆ ಹೋಗೇ ಹೋಗುತ್ತೆ. ಈ ಭ್ರಷ್ಟ ಪೊಲೀಸರು, ಭ್ರಷ್ಟ ಅಧಿಕಾರಿಗಳು, ತುಮಕೂರಿನ ಜಿಲ್ಲಾಧಿಕಾರಿ ಅವರು ಮಾಡಿರುವಂಥ ಅಕ್ರಮಗಳ ಬಗ್ಗೆ ಹಲವಾರು ಆರೋಪಗಳು ಸಾಬೀತಾಗಿರುವಂಥ ಸಾಕ್ಷಿಗಳಿದ್ರೂ ಇವತ್ತಿಗೂ ಅವರು ವರ್ಗಾವಣೆ ಆಗಿಲ್ಲ. ತುಮಕೂರಿನ ಪೊಲೀಸ್ ವರಿಷ್ಠಾಧಿಕಾರಿ ಇಡೀ ಇಲಾಖೆ ಹದಗೆಟ್ಟು ಹೋಗಿದೆ. ಇಲ್ಲಿ ಅತ್ಯಾಚಾರ ಮಾಡುವಂಥ ಅಧಿಕಾರಿಗಳಿದ್ದಾರೆ, ಕೊಂದು ಹಾಕುವಂಥ ಲಾಕಪ್ನಲ್ಲಿ ಹೊಡೆಯುವಂಥ ಅಧಿಕಾರಿಗಳಿದ್ದಾರೆ. ಆದರೆ ಇವರೆಲ್ಲ ಇದ್ರೂ ಇಂತಹ ಒಂದು ಇಲಾಖೆಯನ್ನು ಸರಿಪಡಿಸುವಂಥ ಯೋಗ್ಯತೆ ಇಲ್ಲದಿರುವಂಥ IPS ಆಫೀಸರ್ಗಳು ಇಲ್ಲಿದ್ದಾರೆ. ಇವರ ಎಲ್ಲರೂ ಯಾಕೆ ಅಲ್ಲಿದ್ದಾರೆ ಅಂದರೆ ಪರಮೇಶ್ವರ್ ಅವರ ಕಾರಣಕ್ಕಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಗಳಲ್ಲಿ ಪರಮೇಶ್ವರ್ ಅವರು ಭಾಗವಹಿಸುವಂಥ ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೋಗುತ್ತೆ, ಪ್ರತಿಭಟನೆ ಮಾಡುತ್ತೆ, ಧರಣಿ ಮಾಡುತ್ತೆ. ನಾವಲ್ಲಿ ಅವರ ಕಾರ್ಯಕ್ರಮದಲ್ಲಿ ಹೋಗಿ ಜನರಿಗೆ ಅವರ ಯೋಗ್ಯತೆಯ ಅನಾವರಣವನ್ನು ಮಾಡ್ತೀವಿ. ಒತ್ತಾಯ ನಮ್ದು ಯಾರಿಗೆ ಮನವಿ ನಿಮ್ಗೆ ಕೊಡ್ತಾ ಇಲ್ವಲ್ಲ. ಪರಮೇಶ್ವರ್ ಅವರು ತುಮಕೂರಿಗೆ ಅಂಟಿರುವಂತಹ ಶಾಪ, ಆ ತುಮಕೂರಿನ ಜನ ಅವರ ರಾಜೀನಾಮೆಯನ್ನು ಕೇಳಬೇಕು. ಸರ್ಕಾರ, ಕಾಂಗ್ರೆಸ್ ಪಕ್ಷದವರು ಅವರು ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ಪರ ಇರುವಂಥವರು ಅನ್ನೋದಾದರೆ ಪರಮೇಶ್ವರ್ ಅವರ ರಾಜೀನಾಮೆಯನ್ನು ತಗೊಳ್ಬೇಕು, ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಪರಮೇಶ್ವರ್ ಅವರು ಈಗಾಗಲೇ ನಾವು ಪತ್ರ ಬರೆದಿದ್ದೀವಿ. ಪರಮೇಶ್ವರ್ ಅವ್ರ ಮೇಲೆ ದೂರು ದಾಖಲಿಸೋದಕ್ಕೆ ರಾಜ್ಯಪಾಲರು ಅದಕ್ಕೆ ಪೂರ್ವಾನುಮತಿ ಕೊಡಬೇಕು. ಇಲಾಖೆ ಎಲ್ಲ ಅಧಿಕಾರಿಗಳು ಅಲ್ಲಿದ್ದಂಥ ಮೊನ್ನೆ ಯಾರೆಲ್ಲ ಇವರಿದ್ದರು ಸಾಕ್ಷಿಗಳಿದ್ದರು ಅಧಿಕಾರಿಗಳು ಅವ್ರ ಮೇಲೆ ಎಲ್ಲ ಕೇಸ್ ದಾಖಲಿಸ್ತಾ ಇದ್ದೀವಿ. ಪರಮೇಶ್ವರ್ ಅವ್ರ ಮೇಲೇನೂ ಸಹ ನಾವು ಕೋರ್ಟ್ನಲ್ಲಿ ದಾಖಲು ಮಾಡಿ ಮತ್ತು ಈ ಪ್ರಕರಣದಲ್ಲಿ ಮಂಜುಳಾ ಅನ್ನುವಂಥ PSI ಏನು ದೂರು ಕೊಟ್ಟಿದ್ದಾರೆ ಈಗ ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ, ಆ ಪ್ರಕರಣದಲ್ಲಿ ಪರಮೇಶ್ವರ್ ಅವರನ್ನು ಸಾಕ್ಷ್ಯ ಮಾಡಿ ಅವರನ್ನು ಸಹ ಕೋರ್ಟಿನ ಕಟಕಟೆಗಳಿಸ್ತೀವಿ. ಅದಾಗೋದಕ್ಕೆ ಮೊದಲು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯ ಇರುವಂಥ 2 ಮೆಡಿಕಲ್ ಕಾಲೇಜು, 1-2 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಸಾಕಷ್ಟು ಕೆಲಸ ಇದೆ. ದಯವಿಟ್ಟು ರಾಜ್ಯ ಸರ್ಕಾರದ ಈ ಕೆಲಸ ಬಿಟ್ಟು ಅವರು ಅಲ್ಲಿ ದುಡ್ಡು ಬರುವಂತಹ ಏನಂತಾರೆ ಕಾನೂನುಬದ್ಧವಾಗಿ ದುಡ್ಡು ಬರುವಂಥ ಅವ್ರ ಉದ್ಯಮ ಏನಿದೆ, ಅವರ ಇಂಡಸ್ಟ್ರಿ ಏನಿದೆ, ದಯವಿಟ್ಟು ಅದಕ್ಕೆ ಗಮನ ಕೊಡಲಿ, ರಾಜಕೀಯದಿಂದ ಹೊರಗುಳಿಲಿ ಅಂತ ನಾನು ಕೇಳಬಯಸ್ತೀನಿ.